ತಗೊಂಡ ತೆಂಗಿನಕಾಯಿ ಇದಾವೆ. ನಮ್ಮ ಅಮ್ಮ ನೋಡಿರ ತೆಂಗಿನಕಾಯಿ ಯಾರ್ಸಂಬ ಅಂತ ನಾವು ಬರಷ್ಟೇ ಅಲ್ಲಿ ಮುಂಜಾನೆ ಬಂದು ಯಾರು ಒಯ್ದು ಬಿಡ್ತಾರೆ. ನಮ್ಮ ಹನುಮೂಬಾಯಿ ಅಂತ ಅಂದಲ್ಲ ಅವನು ಬರಸ್ತಲ್ಲಿ ಒಂದು ಎಲ್ಲರೂ ಬಂದು ಹರ್ಕೊಂಡೇ ಬಿಡ್ತಾರೆ. ಯಾಕೆಂದರೆ ಇಲ್ಲೇ ನಮ್ಮೂರಲ್ಲಿ ಭಾಳ ಇರೋದು ನೋಡ್ತೀವಿ ಗೈಸ್. ನೋಡ್ರಿ ಗೈಸ್ ನಮ್ಮ ಎಲ್ಲ ದೇವ್ರು ಬಂದಿದೆ ನೋಡ್ರಿ ಗೈಸ್. ಇದು ನಮ್ಮ ಅಜ್ಜ ಬೆಳೆಸಿದ್ದು ಗೈಸ್. ಇಷ್ಟು ಜಸ್ಟ್ ಒಳಗೆ ಎಷ್ಟು ತಗೊಂಡೋಗಿ ಗಿಡ ಬೆಳೆಸಿದ್ದಾರೆ ಮತ್ತು ತೆಂಗಿನಕಾಯಿನೂ ಬೆಳೆಸಿದ್ದಾರೆ. ಇಲ್ಲಿದೆ ನೋಡ್ರಿ ಗೈಸ್ ನಮ್ಮ ದೇವಸ್ಥಾನ, ನಮ್ಮ ಹೊಲದ ದೇವಸ್ಥಾನ. ಹೀಗೆ ತಡಿ ಹೋಗಮ್ಮ, ಹೀಗೆ ಒಳಗೆ ಹೋಗೋಣ ಬರ್ರಿ. ನೋಡ್ರಿ ಗೈಸ್ ಇವೆಲ್ಲ ಅಮ್ಮ ಉಡ್ಸಾಳೆ ನೋಡ್ರಿ ಗೈಸ್. ನಮ್ಮ ಸಿಂಹ ನೋಡ್ರಿ ಗೈಸ್, ನಮ್ಮ ಫೇವ್ರೇಟ್ ಗೈಸ್. ಆಮೇಲೆ ನಮ್ಮ ವೇಟ್ ಗೈಸ್, ನಾನು ಸ್ವಲ್ಪ ಸೋಮಾಡ ಮಟ್ಟ ವೇಟ್ ಗೈಸ್ ನೋಡ್ಕೊಂಡು ಗೈಸ್ ತೋರ್ಸ್ಲಪ್ಪ. ನೀವೇನ್ರ ಬೇಡ್ಕೇರಿ ಗೈಸ್, ಅದು ನಿಜವಾಗುತ್ತೆ ಗೈಸ್. ಮಾಡಿದ್ದೀನಿ ಗೈಸ್, ಹೀಗೆ ನೋಡ್ತಾ ಇರಿ. ನೋಡಿದ್ರ ಗೈಸ್ ಅಜ್ಜನಿಗೆ ನಮ್ಮ ದೇವರಿನ ಭಕ್ತಿ ಅಂದರೆ ಭಾಳ ಇಷ್ಟ ಗೈಸ್. ಇವೆಲ್ಲ ತ್ರಿಶೂಲ ಎಲ್ಲ ನಮ್ಮ ಅಜ್ಜನೇ ಹಾಕಿಸಿದ್ದಾನೆ. ಇಲ್ಲೆಲ್ಲ ಮುಂದೆ ರೋಡು. ಈಗ ನಾವು ಇಲ್ಲಿ ವರ್ಷಕ್ಕೊಮ್ಮೆ ಬ್ಯಾಟಿಂಗ್ ಮಾಡ್ತೀವಿ ಗೈಸ್. ಆವಾಗ ಇಲ್ಲಿ ಅವು ಇವು ಕೆಲಸ ಮಾಡೋಕ್ಕೆ ಮನೆ ಹಾಕ್ಸಿದ್ದಾನೆ ಗೈಸ್. ಇಲ್ಲೆಲ್ಲ ನೋಡ್ರಿ ಗೈಸ್ ಹೆಂಗಿದೆ ಗ್ರೀನರಿ. ಸಮುದ್ರ ಅಲ್ಲಿ ಕಾಣ್ತಿದೆ, ಕ್ಲಿಯರ್ ಕಾಣ್ತಿದೆ ನೋಡ್ರಿ ಗೈಸ್. ಸಮುದ್ರ ಕೆರಿ ನೋಡಿದ್ರ ಗೈಸ್ ನಮ್ಮ ಹೊಲ ಹೇಗಿದೆ ಅಂತ. ದೇವಿ ನೋಡ್ರಿ ಗೈಸ್, ಇದು ನಮ್ಮ ಅಮ್ಮನ ಗಿಡ ಗೈಸ್. ಇದು ಅಲ್ಲಿ ಸಮಾಧಿ ಮೇಲೆ ಹುಟ್ಟಿರ್ತಲ್ಲ ಗೈಸ್, ಅದು ತೊಗೊಂಬಂದು ಇಲ್ಲಿ ಹಚ್ಚಿದ್ದಾರೆ. ಎಷ್ಟು ದೊಡ್ಡದಾಗಿದೆ. ಇಲ್ಲಿದೆ ಎಲ್ಲ ಗೈಸ್. ಇದು ಅಮ್ಮನ ಏನು ಅಜ್ಜನ ಮಮ್ಮಿ ಗಿಡ ಗೈಸ್. ಇದನ್ನ ಸಮಾಧಿ ಮೇಲೆ ಹುಟ್ಟಿದ್ದು ಇಷ್ಟು ಎತ್ತರ ಬೆಳೆದಿದೆ. ಕಾಯೆಲ್ಲ ಬಿದ್ದಿರ್ತೇವೆ ಗೈಸ್. ನಾವು ತೊಗೋಬೇಕಂತ ಅಂದರೆ ಎಲ್ಲರೂ ಬಂದು ತೊಗೊಂಡೋಗ್ಬಿಡ್ತಾರೆ. ನಮ್ಮ ಹನುಮೂಬಾಯಿಗೆ ಸಿಕ್ಕಿರಂಗೆಲ್ಲ ಗೈಸ್. ನಮ್ಮ ಅಮ್ಮ ಓಡಿಸಿದ್ದು ಇದು ಚೆಂಡು ಹೂವು ದೀಪಾವಳಿಗೆ ಅಂತಂದು ಎಲ್ಲರೂ ದೀಪಾವಳಿಗೆ ನೋಡಿರಿ 15 ದಿವಸದೆ ನಮ್ಮಮ್ಮ ತರಿಸ್ತಾರೆ ಗೈಸ್. ಮತ್ತು ಇದರೊಂದು ಹರ್ಕೊಂಡು ಇರ್ತಾರೆ ನೋಡ್ರಿ ಗೈಸ್. ಇವ ನಮ್ಮ ಗಿಡ, ನಾ ಈಗ ಹೇಳಿದ್ದು ಗಿಡ ಹೆಂಗಿದೆ. ಇವನು ನಮ್ಮ ಜೀವನ, ನಿಂದ್ರಲೇ ಜೀವನ ನೋಡ್ರಿ ಗೈಸ್. ಇಲ್ಲೆಲ್ಲ ಪ್ಯಾಳನ್ ಗಿಡ ಇದೆಲ್ಲ ನಮ್ಮ ಅಜ್ಜನೇ ಹೊಡಿಸಿದ್ದಾನೆ. ನಾವು ದೊಡ್ಡವಾಗಿದ್ದಾವೆ ಗೈಸ್, ಬಿಟ್ಟಿದ್ದವು. ಆದರೆ ನಾವು ತಿನ್ಬೇಕಂತಂದರೆ ನಮಗೆ ಒಂದು ಆಸೆ ಭಾಳ ಇದೆ ಗೈಸ್ ತಿನ್ಬೇಕಂತಂದು. ಆದರೆ ಅವು ಹುಟ್ಟಷ್ಟಲ್ಲಿ ಯಾರು ಬಂದು ಹರ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕಂತ ನಾವು ತಿನ್ನೋಕ್ಕಾಗೋದಿಲ್ಲ. ಎಷ್ಟೊಂದು ಉಳಿಸಿರೋ ಗೈಸ್ ಅವು. ಅದರಲ್ಲಿ ಒಂದರ ಉಳಿಸ್ಬೇಕಾ ಗೈಸ್, ಒಂದು ಉಳಿಸಂಗಿಲ್ಲ. ನಮ್ಮ ಬೆಂಡೆಕಾಯಿ ಗಿಡ ಇದೆ, ತೋರಿಸಿ ಬರ್ರಿ ಗೈಸ್. ನಿಂಬೆಹಣ್ಣು ಮತ್ತು ಬೆಂಡೆಕಾಯಿ ಗಿಡ ಉಳಿಸಿದ್ದಾಳೆ. ಇಲ್ಲಿದ್ದೇವೆ ನೋಡ್ರಿ ಗೈಸ್. ಎರಡು ಸಣ್ಣ ನೋಡ್ರಿ ಗೈಸ್. ಮತ್ತು ಇಲ್ಲಿ ದೊಡ್ಡದು ಲಿಂಬೆಹಣ್ಣು ಉಡಿಸಿದ್ದಾಳೆ ನಮ್ಮಮ್ಮ. ಆಮೇಲೆ ನೋಡ್ರಿ ಗೈಸ್ ಬಿಟ್ಟಿದ್ದಾವೆ ಗೈಸ್ ಇಲ್ಲೆಲ್ಲ. ನೋಡ್ರಿ ಗೈಸ್ ಇಲ್ಲೆಲ್ಲ ಬಿಟ್ಟಿದ್ದಾವು, ದೊಡ್ಡವಾಗ್ಯಾವು ನೋಡ್ರಿ ಗೈಸ್. ನಮ್ಮ ನೆಲ್ಲು ಗೈಸ್ ಇಲ್ಲಿದ್ದಾವೆಲ್ಲ ಇವು ಇನ್ನೊಂದು ತಿಂಗಳಿಗೆ ಬಂದ್ಬಿಡ್ತವು. ಇದು 3 ತಿಂಗಳಾಯಿತು ಗೈಸ್ ನಾನು ಹುಟ್ಟಿಸಿ. ನಾನು ಸ್ವಲ್ಪ ವಿಡಿಯೋ ಲೇಟ್ ಮಾಡಿದ್ದೆ. ಫಾರ್ಮರ್ಸ್ ನೋಡ್ರಿ ಗೈಸ್, ನಾವು ರೈತರು ಬಿಸಿಲು ಚಳಿ ಏನಲ್ಲಾರ್ದಾನೆ ಇಷ್ಟು ನೈಸಾಗಿ ಹುಟ್ಟಿಸಿದ್ದಾರೆ ಗೈಸ್. ಅವ್ರಿಗೆ ಒಂದು ಸೆಲ್ಯೂಟ್ ಹೇಳ್ರಿ ಗೈಸ್. ಇನ್ನೊಂದು ತಿಂಗಳಿಗೆ ಇವನು ನೆಲ್ಲು ಬರ್ತವೆ ಗೈಸ್. ಇಲ್ಲಿ ಇದೆಲ್ಲ ಗೈಸ್, ಇದು ದೇವರಿಗೆ ಭಾಳ ಬೇಕಾದ ಗಿಡ ಅಂತಿ ಗೈಸ್. ಇದು ನಮ್ಮ ಅಜ್ಜ ಉಡ್ಸಿದ್ದು ಗೈಸ್. ಇದಕ್ಕೆ ಏನೋ ಅಂತಾರೆ ಗೈಸ್, ನನಗೆ ಗೊತ್ತಾಗೋಲ್ತು, ನೀವು ಕಮೆಂಟಲ್ಲಿ ಹಾಕಿ ಗೈಸ್. ಇಲ್ಲೆಲ್ಲ ಪಾರ್ಟಿಕಲ್ ಅದಾವಲ್ಲ ಗೈಸ್, ಇವೆಲ್ಲ ಫುಲ್ ಹೊಲ್ಸಾಯಿದ್ದು. ನಮ್ಮ ಪ್ರಶಾಂತ್ ಮತ್ತು ನಮ್ಮ ಎಲ್ಲ ಮನೆಯವ್ರು ಸೇರಿ ಬೆಸ್ಸಿ ಕೈಲೇ ಗಸ್ ತಿಕ್ಕ್ಯಾರ ಗೈಸ್. ನಮ್ಮ ಅಜ್ಜ ಒಂದು ಕೆಲಸ ಹೇಳಿದರೆ ಮಾಡಮಟ ಬಿಡೋಂಗಿಲ್ಲ ಗೈಸ್. ನಮ್ಮ ಅಜ್ಜನ ಥರ ಇರ್ಬೇಕು ನೋಡ್ರಿ ಗೈಸ್. ಎಷ್ಟು ಪಳ ಅಂತಿದ್ದಾವೆ ಅಂದ್ರೆ ಚೂರು ಹೋಗಿಲ್ಲ ಗೈಸ್. ಅವರು ನಮ್ಮ ಮನೆಯಲ್ಲಿ ಆದಷ್ಟು ಮಾಡ್ಯಾರ ಗೈಸ್. ನಾ ಹೇಳಿದ್ನಲ್ಲ ಗೈಸ್, ನಮ್ಮ ಹನುಮೂಬಾಯಿ ಅಂತಂದು ಅಲ್ಲಿ ಒಡ್ಡು ಹಾಕಿ ಬಂದು ಇಲ್ಲಿ ನಮಗೆ ಅಲ್ಲಿಂದ ನಡ್ಕೊಂತ ಬಿಸಿಲಾಗ ಬಂದು ಸಲುವಾಗಿ ನಮಗೆ ಎಳ್ನೀರು ಕೊಟ್ಟಿದ್ದಾನೆ. ಮತ್ತು ನಮ್ಮ ತಂಗಿಯರಿಗೆ ಎಲ್ಲರಿಗೂ ತೊಗೊಂಡಿದ್ದಾನೆ. ಅವನಿಗೆ ಬೇಸ್ ಮಾಡ್ಬೇಕಂದ್ರೆ 10K ಗಿಮೇಕೆ ಮಾಡ್ತೀನಿ ಗೈಸ್. ನೋಡ್ರಿ ಗೈಸ್, ನಮ್ಮ ಹನುಮೂಬಾಯಿ ತಂದಿರುವ ಎಳ್ನೀರು ಈಗ ಟೇಸ್ಟ್ ಮಾಡೋಣ ಬನ್ನಿ. ನಮ್ಮ ಹೊಲ್ದಾನು ಗೈಸ್ ನಮ್ಮ ಅರ್ಧ ಬೆಳೆಸಿದ ಎಳ್ನೀರು ಫುಲ್ಲು ಸಿಹಿಯಾಗಿದ್ದವು. ಎಮಿ ಆಹಾ ಎಂತ ನೈಸ್ ಇದೆ ಗೈಸ್, ನಮ್ಮ ಅಜ್ಜ ಬೆಳೆಸಿದ್ದು. ಗೈಸ್ ನಮ್ಮ ಹನುಮೂಬಾಯಿ ತೊಂಬರೋದ ಅಲ್ಲಿ ಈ ಥರ ಕಡೆದಲ್ಲಿ ಎದಕ್ಕೆ ಎಕ್ಸ್ಪೋರ್ಟ್ ಅಂದ್ರೆ ಅವನು ನೈಟ್ ಡ್ಯೂಟಿ ಎಲ್ಲ ಮಾಡಿಬಿಟ್ಟಿದ್ದಾನೆ. ಅದನ್ನು ಪೇಸ್ ಮಾತ್ರ ಮಾಡೋದಿಲ್ಲ, ಮಾಡಿಕೊಡ್ತಾನೆ. ಅದೇ ನಮ್ಮ ಹನುಮೂಬಾಯಿದ ನೈಟ್ ಡ್ಯೂಟಿ.